ಬೆಂಗಳೂರಿನಲ್ಲಿ ಲ್ಯಾಂಬೋರ್ಗಿನಿ ಕಾರ್ ಡ್ರಿಫ್ಟಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುತ್ತಪ್ಪ ರಾಯ್ ಪುತ್ರ ರಿಕ್ಕಿ ರಾಯ್ಗೆ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗುವ ಸಲುವಾಗಿ ತನಿಖೆ ವೇಳೆ ರಿಕ್ಕಿ ರಾಯ್ ಕಾರು ಓಡಿಸಿರೋದು ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ ಲ್ಯಾಂಬೋರ್ಗಿನಿ ಕಾರ್ ಡ್ರಿಫ್ಟಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ ರಿಕ್ಕಿ ರಾಯ್ಗೆ ಬೇಲ್ ಆಗಿದೆ. ತನಿಖೆಗೆ ಸಹಕರಿಸಲು ಸೂಚನೆಯನ್ನು ಕೂಡ ಕೊಟ್ಟಿದೆ. 1 ಲಕ್ಷ ಬಾಂಡ್, ಒಬ್ಬರ ಶ್ಯೂರಿಟಿ ಪಡೆದು ಜಾಮೀನನ್ನ ಕರುಣಿಸಲಾಗಿದೆ. ರಿಕ್ಕಿ ರಾಯ್ನಿಂದ ಕಾರು ಡ್ರಿಫ್ಟಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನಿನ ಮೊರೆ ಹೋಗಿದ್ರು. ಹಾಗಾಗಿ ಜಾಮೀನು ಮಂಜೂರಾಗಿದೆ. ನಿರೀಕ್ಷಣಾ ಜಾಮೀನು ಕೊಟ್ಟು ಒಂದಷ್ಟು ಷರತ್ತುಗಳನ್ನು ಕೂಡ ಕೋರ್ಟ್ ವಿಧಿಸಿದೆ ಮತ್ತು ತನಿಖೆಗೆ ಸಹಕಾರವನ್ನು ಕೊಡಬೇಕು. ತನಿಖಾಧಿಕಾರಿಗಳು ಕರೆದಂತಹ ಸಂದರ್ಭದಲ್ಲಿ ನಿರ್ಲಕ್ಷ್ಯ ಮಾಡಕೂಡದು ಅನ್ನುವಂತಹ ಒಂದು ಆದೇಶವನ್ನು ಕೂಡ ಮಾಡಿರೋದ್ರಿಂದ 1 ಲಕ್ಷ ಬಾಂಡ್, ಒಬ್ಬರ ಶ್ಯೂರಿಟಿಯೊಂದಿಗೆ ಈಗ ರಿಕ್ಕಿ ರಾಯ್ ಜಾಮೀನನ್ನ ಪಡ್ಕೊಂಡಿದ್ದಾರೆ. ಈ ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಮೊದಲಿಗೆ ಹೇಳಿಕೊಂಡಿದ್ರು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ತನ್ನ ಪಾತ್ರ ಇಲ್ಲ ಅಂತ ಹೇಳ್ಕೊಂಡಿದ್ದಂತಹ ರಿಕ್ಕಿ ರಾಯ್ ಜಾಮೀನಿಗಾಗಿ ಅರ್ಜಿ ಹಾಕೊಂಡಿದ್ರು. ಕೋರ್ಟ್ ಏನು ಹೇಳಿದೆ ಈ ವಿಷಯದಲ್ಲಿ? ದಿವ್ಯಾ, ಅನಿಲ್ ಕುಂಬ್ಳೆ ಸರ್ಕಲ್ ನಲ್ಲಿ ಐಷಾರಾಮಿ ಲ್ಯಾಂಬೋರ್ಗಿನಿ ಕಾರನ್ನ ಡ್ರಿಫ್ಟಿಂಗ್ ಮಾಡಿದ ಪ್ರಕರಣ ಸಂಬಂಧ ಇವತ್ತು ರಿಕ್ಕಿ ರೈ ಕೋರ್ಟ್ಗೆ ಹಾಜರಾಗಿ 5ನೇ ಸಂಚಾರ ದಂಡ ನ್ಯಾಯಾಲಯದ ಮುಂದೆ ಹಾಜರಾಗಿ ಇದೀಗ ಜಾಮೀನನ್ನ ಪಡೆಯುವ ಕೆಲಸವನ್ನ ಮಾಡಲಾಗಿದೆ. ಅದು ಒಬ್ಬರ ಶ್ಯೂರಿಟಿ ಹಾಗೆ 1 ಲಕ್ಷ ಬಾಂಡ್ ಅನ್ನ ನೀಡಿ ಜಾಮೀನನ್ನ ಇದೀಗ ಮಾನ್ಯ ನ್ಯಾಯಾಧೀಶರು ಜಾಮೀನನ್ನ ನೀಡಿದ್ದಾರೆ. ಮತ್ತೆ ತನಿಖೆಗೆ ಸಹಕಾರವನ್ನ ನೀಡಬೇಕು ಅನ್ನೋ ಮಟ್ಟಿಗೆ ಸೂಚನೆಯನ್ನ ಸಹ ಕೊಟ್ಟಿದ್ದಾರೆ. ವಿಚಾರ ಏನಂತ ಹೇಳಿದ್ರೆ, ಇಲ್ಲಿ BNS ಸೆಕ್ಷನ್ 284 ಅಡಿ FIR ದಾಖಲಾಗಿತ್ತು. ಅದ್ರ ಜೊತೆಗೆ ಮೋಟಾರ್ ವೆಹಿಕಲ್ ಆಕ್ಟ್ ಅಡಿ ಕೂಡ ಕೆಲ ಸೆಕ್ಷನ್ಗಳಡಿ FIR ದಾಖಲಾಗಿತ್ತು. ಹೀಗಾಗಿ ರಿಸ್ಕ್ ಬೇಡ ಅನ್ನೋ ಮಟ್ಟಿಗೆ ವಕೀಲರ ಸಲಹೆ ಮೇರೆಗೆ ಜಾಮೀನನ್ನ ಪಡೆದಿರ್ತಕ್ಕಂತಹ ಸಾಧ್ಯತೆ ಇದೆ. ನಿನ್ನೆಯೇ ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸರು ರಿಕ್ಕಿ ರೈಗೆ ಸೇರಿದಂತಹ ಡ್ರಿಫ್ಟಿಂಗ್ ಮಾಡಿದಂತಹ ಲ್ಯಾಂಬೋರ್ಗಿನಿ ಕಾರನ್ನ ಸೀಸ್ ಮಾಡುವ ಕೆಲಸವನ್ನ ಮಾಡಿದ್ರು. ಅದ್ರ ಜೊತೆಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನ ಸಹ ಕೊಟ್ಟಿದ್ರು. ಹೀಗಾಗಿ ಯಾವುದಕ್ಕೂ ರಿಸ್ಕ್ ಬೇಡ ಅನ್ನೋ ಮಟ್ಟಿಗೆ ಇದೀಗ ಜಾಮೀನನ್ನ ಪಡೆದುಕೊಂಡಿದ್ದಾರೆ. ಮತ್ತೆ ಅಸಲಿ ದಾಖಲಾತಿಗಳೇನಿದೆಯೋ ಅದನ್ನ ನ್ಯಾಯಾಧೀಶರ ಮುಂದೆ ಅಸಲಿ ದಾಖಲಾತಿಗಳನ್ನ ಪೊಲೀಸರ ಮುಂದೆ ಹಾಜರುಪಡಿಸಿದಂತಹ ಬಳಿಕ ಕಾರನ್ನ ರಿಲೀಸ್ ಮಾಡುವಂತಹ ಸಾಧ್ಯತೆ ಇದೆ. ಮತ್ತೆ ಫೈನ್ ಏನಿದೆಯೋ ಆ ಫೈನ್ ಅಮೌಂಟ್ ಅನ್ನ ಸಹ ಭರಿಸಬೇಕಾಗುತ್ತೆ. ಅದಾದ ಬಳಿಕ ಕಾರನ್ನ ರಿಲೀಸ್ ಮಾಡ್ತಕ್ಕಂತಹ ಸಾಧ್ಯತೆ ಇದೆ. ದಿವ್ಯಾ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ.